ನಮ್ಮ ಮುಂದಿನ 5 ವರ್ಷಗಳ ಭವಿಷ್ಯವನ್ನ ಯಾವುದು ನಿರ್ಧಾರ ಮಾಡತ್ತೆ ಅಂತ ಅನ್ಕೋತೀವಿ? ಏನಾದ್ರೂ ದೊಡ್ಡ ಅವಕಾಶಗಳಾ? ಖಂಡಿತ ಇಲ್ಲ. ನಿಜವಾಗ್ಲೂ ನಮ್ಮ ಭವಿಷ್ಯವನ್ನ ರೂಪಿಸೋದು ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹವ್ಯಾಸಗಳು. ಇದು ಹೇಗೆ ಸಾಧ್ಯ? ಬನ್ನಿ ಇದರ ಹಿಂದಿನ ವಿಜ್ಞಾನವನ್ನ ಒಮ್ಮೆ ನೋಡೋಣ. ನೋಡಿ, ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಒಂದೇ ದಿನದಲ್ಲಿ ದೈತ್ಯ ಹೆಜ್ಜೆಗಳಿಂದ ಆಗಲ್ಲ. ಬದಲಾಗಿ ಪ್ರತಿದಿನ ನಾವಿಡುವ ಸಣ್ಣ ಆದರೆ ಸ್ಥಿರವಾದ ಹೆಜ್ಜೆಗಳೇ ನಿಜವಾದ ಬದಲಾವಣೆಯನ್ನ ತರೋದು. ಇದೇ ಅಸಲಿ ಶಕ್ತಿ. ಸರಿ, ಈ ಸಣ್ಣ ಸಣ್ಣ ಹವ್ಯಾಸಗಳ ಬಗ್ಗೆ ಕೇಳಿದಾಗ ಇದೇನೋ ಮೋಟಿವೇಶನಲ್ ಸ್ಪೀಚ್ ಅನ್ಕೋಬೇಡಿ. ಇದರ ಹಿಂದೆ ಒಂದು ಗಟ್ಟಿಯಾನ ಸೈನ್ಸ್ ಇದೆ. ಹೌದು, ನ್ಯೂರೋ ಸೈನ್ಸ್. ನಮ್ಮ ಮೆದುಳು ಹೇಗೆ ತನ್ನನ್ನು ತಾನೇ ರಿವೈರ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ ಬನ್ನಿ. ಈ ನರಮಾರ್ಗಗಳು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಮೆದುಳಿನಲ್ಲಿರೋ ರಸ್ತೆಗಳು ಇದ್ದಾಗೆ. ಯೋಚನೆ ಮಾಡಿ, ಒಂದು ದಟ್ಟವಾದ ಕಾಡಿನಲ್ಲಿ ಮೊದಲ ಸಲ ನಡೀತಿದ್ದೀವಿ. ದಾರಿ ಇರಲ್ಲ, ಕಷ್ಟ ಆಗತ್ತೆ. ಆದರೆ ಪ್ರತಿದಿನ ಅದೇ ದಾರಿಯಲ್ಲಿ ನಡೆದ್ರೆ ಏನಾಗತ್ತೆ? ನಿಧಾನವಾಗಿ ಅಲ್ಲಿ ಒಂದು ಸ್ಪಷ್ಟ ಹಾದಿ ನಿರ್ಮಾಣ ಆಗತ್ತೆ ಅಲ್ವಾ? ನಮ್ಮ ಹವ್ಯಾಸಗಳು ಅಷ್ಟೇ, ಮೆದುಳಿನಲ್ಲಿ ಇದೇ ರೀತಿ ಗಟ್ಟಿಯಾದ ದಾರಿಗಳನ್ನಾಗಿ ಮಾಡ್ಕೊಳ್ತವೆ. ಹಾಗಾದ್ರೆ ಒಂದು ಸಣ್ಣ ಹವ್ಯಾಸ ನಮ್ಮ ಲೈಫ್ನ ಭಾಗ ಆಗೋದು ಹೇಗೆ? ಇದು ತುಂಬಾ ಇಂಟ್ರೆಸ್ಟಿಂಗ್. ನಾವು ಮಾಡುವ ಪ್ರತಿ ಸಣ್ಣ ಕೆಲಸ ನಮ್ಮ ಹೊಸ ಐಡೆಂಟಿಟಿಗೆ ನಾವು ಹಾಕೋ ಒಂದು ವೋಟ್ ಇದ್ದ ಹಾಗೆ. ಉದಾಹರಣೆಗೆ, ದಿನಕ್ಕೆ ಒಂದೇ ಒಂದು ಪೇಜ್ ಓದಿದ್ರೂ ಸಹ ನಮ್ಮ ಮೆದುಳಿಗೆ ಹೇ, ನಾನೊಬ್ಬ ಓದುಗ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ. ಈ ಪುಟ್ಟ ಗೆಲುವು ನಮ್ಮ ಬ್ರೈನ್ನಲ್ಲಿ ಡೋಪಮಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಅದೇ ನಮಗೆ ಖುಷಿ ಕೊಡೋದು, ಆ ಹವ್ಯಾಸವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು. ಓಕೆ, ಹಾಗಾದ್ರೆ ಈ ವಿಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಡ್ಬೋದು? ಬನ್ನಿ, ನಮ್ಮ ದಿನವನ್ನ ಯಶಸ್ವಿಯಾಗಿ ಮತ್ತು ಸಕಾರಾತ್ಮಕವಾಗಿ ಶುರು ಮಾಡೋಕೆ ಸಹಾಯ ಮಾಡುವ ಕೆಲವು ಸೂಪರ್ ಹ್ಯಾಬಿಟ್ಸ್ನಿಂದ ಶುರು ಮಾಡೋಣ. ದಿನದ ಮೊದಲ 10 ನಿಮಿಷ ಇದೆಯಲ್ಲ, ಅದು ತುಂಬಾನೇ ಮುಖ್ಯ. ಎದ್ದ ತಕ್ಷಣ ಒಂದು 10 ಸೆಕೆಂಡ್ ಸೂರ್ಯನ ಬೆಳಕಿಗೆ ನಿಂತ್ರೆ ನಮ್ಮ ದೇಹದ ನೈಸರ್ಗಿಕ ಗಡಿಯಾರ ಸರಿಯೋಗಿ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಆಮೇಲೆ 2 ಗ್ಲಾಸ್ ನೀರು ಕುಡಿಯೋದು ನಮ್ಮ ಮೆದುಳಿಗೆ ಶಕ್ತಿ ನೀಡಿ ಆಯಾಸಲನ್ನ ಓಡಿಸುತ್ತೆ. ಮತ್ತೆ ದಿನದ ಬಗ್ಗೆ ಒಂದೇ ಒಂದು ವಾಕ್ಯ ಬರೆಯೋದು ನಮ್ಗೆ ಒಂದು ರೀತಿಯ ಮಾನಸಿಕ ಸ್ಪಷ್ಟತೆಯನ್ನು ಕೊಡುತ್ತೆ. ದಿನ ಶುರುವಾಗುವ ಮುನ್ನ ಒಂದೇ ಒಂದು ನಿಮಿಷ ಆ ದಿನ ಯಶಸ್ವಿಯಾಗಿರುತ್ತೆ ಅಂತ ಕಲ್ಪಿಸ್ಕೊಡೋದು ನಿಜವಾಗ್ಲೂ ಆ ಕೆಲಸ ಮಾಡ್ದಾಗ ಆಕ್ಟಿವೇಟ್ ಆಗೋ ಬ್ರೇನ್ ಪಾರ್ಟ್ಸನ್ನೇ ಉತ್ತೇಜಿಸುತ್ತೆ. ಹಾಗೆಯೇ ಇವತ್ತು ನಾನು ಈ ಕೆಲಸವನ್ನ ಖಂಡಿತ ಮುಗಿಸ್ತೀನಿ ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡ್ಕೊಂಡ್ರೆ ಸಾಕು, ಆ ಕೆಲಸ ಪೂರ್ತಿಯಾಗೋ ಸಾಧ್ಯತೆ 2-3 ಪಟ್ಟು ಜಾಸ್ತಿ ಆಗುತ್ತೆ. ಸರಿ, ಬೆಳಗಿನ ಸಮಯವನ್ನ ಚೆನ್ನಾಗಿ ಬಳಸ್ಕೊಂಡಾಯ್ತು. ಈಗ ನಮ್ಮ ಗಮನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಜನರ ಜೊತೆಗಿನ ನಮ್ಮ ಸಂಬಂಧಗಳನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ನೋಡೋಣ. ಉತ್ಪಾದಕತೆ ಹೆಚ್ಚಿಸಲು 3 ಸಿಂಪಲ್ ಸೂತ್ರಗಳು. 1. ಯಾವುದಾದ್ರೂ ದೊಡ್ಡ ಕೆಲಸ ಶುರು ಮಾಡೋಕೆ ಕಷ್ಟ ಆದ್ರೆ ಕೇವಲ 2 ನಿಮಿಷ ಮಾಡ್ತೀನಿ ಅಂತ ಶುರು ಮಾಡಿ. 2. ಬೇರೆಲ್ಲ ಡಿಸ್ಟ್ರಾಕ್ಷನ್ಸಿಂದ ದೂರ ಇದ್ದು ಒಂದೇ ಕೆಲಸದ ಮೇಲೆ ಗಮನ ಇಟ್ರೆ ಮತ್ತೆ ಫೋಕಸ್ ಮಾಡೋಕೆ ಬೇಕಾಗೋ 23 ನಿಮಿಷಗಳಷ್ಟು ಸಮಯ ಉಳಿಯುತ್ತೆ. 3. ಪ್ರತಿ ಗಂಟೆಗೊಮ್ಮೆ ಸ್ವಲ್ಪ ಓಡಾಡಿದ್ರೆ ಮೆದುಳಿಗೆ ರಕ್ತ ಸಂಚಾರ ಹೆಚ್ಚಾಗಿ ಗಮನ ಸುಧಾರಿಸುತ್ತೆ. ಯಾವುದೇ ಮೆಸೇಜ್ ಅಥವಾ ಪರಿಸ್ಥಿತಿಗೆ ತಕ್ಷಣ ರಿಯಾಕ್ಟ್ ಮಾಡೋ ಬದಲು 2 ಬಾರಿ ದೀರ್ಘವಾಗಿ ಉಸಿರಾಡಿ. ಈ ಸಣ್ಣ ಗ್ಯಾಪ್ ಇದೆಯಲ್ಲ, ಇದು ನಮ್ಮ ಮೆದುಳಿನ ಕಂಟ್ರೋಲನ್ನ ಆವೇಗದ ಎಮೋಷನಲ್ ಭಾಗದಿಂದ ತಾರ್ಕಿಕ ಚಿಂತನಶೀಲ ಭಾಗಕ್ಕೆ ಶಿಫ್ಟ್ ಮಾಡುತ್ತೆ. ಇದರಿಂದ ಆತುರದ ನಿರ್ಧಾರಗಳನ್ನ ಸುಲಭವಾಗಿ ತಪ್ಪಿಸ್ಬೋದು. ಒಳ್ಳೆ ನಿರ್ಧಾರಗಳನ್ನ ತಗೊಳ್ಳೋಕೆ ಒಂದು ಕೆಲಸ ಮಾಡೋ ಮುನ್ನ ಇದರ ನಂತರ ಏನು ಅಂತ 3 ಸಲ ಕೇಳ್ಕೊಳ್ಳಿ. ಇದು ಮುಂದಿನ ಪರಿಣಾಮಗಳ ಬಗ್ಗೆ ಯೋಚಿಸೋಕೆ ಸಹಾಯ ಮಾಡುತ್ತೆ. ಇನ್ನೊಬ್ಬರನ್ನ ಪ್ರಾಮಾಣಿಕವಾಗಿ ಹೊಗಳೋದು ಇಬ್ರಲ್ಲೂ ಪಾಸಿಟಿವಿಟಿಯನ್ನ ಹೆಚ್ಚಿಸುತ್ತೆ. ಮತ್ತು ಮಾತಾಡಿಸುವಾಗ ಅವರ ಹೆಸರನ್ನ ಬಳಸೋದು ತಕ್ಷಣ ಒಂದು ಕನೆಕ್ಷನ್ ಸೃಷ್ಟಿ ಮಾಡುತ್ತೆ. ಸಂಬಂಧಗಳನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕೆ ಕೆಲವು ಟಿಪ್ಸ್. ಬೇರೆಯವ್ರ ಬಗ್ಗೆ ಸುಮ್ಮನೆ ಊಹೆ ಮಾಡ್ಕೋಬೇಡಿ. ನಮ್ಮ ಊಹೆಗಳು 50%ಕ್ಕಿಂತ ಹೆಚ್ಚು ಬಾರಿ ತಪ್ಪಾಗಿರುತ್ತವಂತೆ. ಪ್ರತಿದಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಕೃತಜ್ಞರಾಗಿರೋದು ನಮ್ಮ ಆತಂಕವನ್ನ ಕಡಿಮೆ ಮಾಡುತ್ತೆ. ಮತ್ತು ಸಣ್ಣ ಪುಟ್ಟ ಸಹಾಯ ಮಾಡೋದಿದೆಯಲ್ಲ, ಅದು ಸಹಾಯ ಪಡೆಯೋದಕ್ಕಿಂತ ಹೆಚ್ಚು ಸಂತೋಷ ಕೊಡುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಕೆಲವು ಹವ್ಯಾಸಗಳು. ಸ್ನಾನದ ಕೊನೆಯ 30 ಸೆಕೆಂಡ್ ತಣ್ಣೀರು ಹಾಕೊಳ್ಳೋದು ನಮ್ಮ ಗಮನವನ್ನ ಹೆಚ್ಚಿಸುತ್ತೆ. ದಿನಕ್ಕೆ 5 ಪುಟ ಓದೋದು ನೆನಪಿನ ಶಕ್ತಿಯನ್ನ ಸುಧಾರಿಸುತ್ತೆ. ಇನ್ನು ವಾರಕ್ಕೊಮ್ಮೆ ಮಾಡಬೇಕಾದ ಕೆಲಸಗಳನ್ನ ಬರ್ದಿಟ್ಕೊಂಡ್ರೆ ಝೈಗಾರ್ನಿಕ್ ಎಫೆಕ್ಟ್ ಅನ್ನೋ ಮಾನಸಿಕ ಒತ್ತಡದಿಂದ ಮೆದುಳಿಗೆ ರಿಲೀಫ್ ಸಿಗುತ್ತೆ. ಅಂದ್ರೆ ಮುಗಿಯದ ಕೆಲಸಗಳ ಬಗ್ಗೆ ಮೆದುಳು ಪದೇ ಪದೇ ಯೋಚಿಸೋದನ್ನ ಇದು ತಪ್ಪಿಸುತ್ತೆ. ಈಗ ನಮ್ಮ ನಿದ್ದೆಯ ಗುಣಮಟ್ಟವನ್ನ ಸುಧಾರಿಸೋಕೆ ನೇರವಾಗಿ ಸಂಬಂಧಪಟ್ಟಿರುವ ಒಂದು ಬಹಳ ಮುಖ್ಯವಾದ ಹವ್ಯಾಸದ ಬಗ್ಗೆ ತಿಳಿಯೋಣ.
ಮಲಗುವ ಮುನ್ನ ಲೈಟ್ ಡಿಮ್ ಮಾಡೋದು ಅಥವಾ ಫೋನ್ ದೂರವಿಡೋದು ಇದು ನಮ್ಮ ಮೆದುಳಿಗೆ ಓಕೆ ಈಗ ರೆಸ್ಟ್ ಮಾಡೋ ಟೈಮ್ ಅಂತ ಒಂದು ಸ್ಪಷ್ಟ ಸಿಗ್ನಲ್ ಕಳಿಸುತ್ತೆ. ಒಳ್ಳೆ ನಿದ್ದೆ ಮತ್ತು ಎಮೋಷನಲ್ ಬ್ಯಾಲೆನ್ಸ್ಗೆ ಇದು ತುಂಬಾನೇ ಅವಶ್ಯಕ. ಇಷ್ಟೆಲ್ಲ ಹವ್ಯಾಸಗಳನ್ನು ನೋಡಿದ್ಮೇಲೆ ಇವೆಲ್ಲವನ್ನೂ ಯಶಸ್ವಿಯಾಗಿಸೋ ಒಂದು ಮಾಸ್ಟರ್ ರೂಲ್ ಇದೆ. ದೀರ್ಘಕಾಲದ ಯಶಸ್ಸನ್ನ ಖಚಿತಪಡಿಸುವ ಆ ಒಂದೇ ಒಂದು ನಿಯಮ ಯಾವುದು? ಕೆಲವೊಮ್ಮೆ ಕಷ್ಟದ ದಿನಗಳು ಬರುತ್ತೆ. ಅಂತಹ ದಿನಗಳಲ್ಲಿ ನಮ್ಮ ಗುರಿ ಪ್ರಗತಿ ಮಾಡೋದಲ್ಲ, ಬದಲಿಗೆ ಆ ಹವ್ಯಾಸಕ್ಕೆ ಸಂಬಂಧಪಟ್ಟ ನಮ್ಮ ಐಡೆಂಟಿಟಿಯನ್ನ ಕಾಪಾಡ್ಕೊಳ್ಳೋದು. ವ್ಯಾಯಾಮ ಮಾಡಕ್ ಆಗ್ದಿದ್ದರೂ ಕನಿಷ್ಠ ಒಂದೇ ಒಂದು ಪುಷಪ್ ಮಾಡಿದ್ರೆ ನಾನು ವ್ಯಾಯಾಮ ಮಾಡುವನೂ ಎಂಬ ಗುರುತು ಹಾಗೆ ಉಳಿಯುತ್ತೆ. ಮತ್ತು ಆ ನಿಯಮ ಬೇರೇನೂ ಅಲ್ಲ, ನೆವರ್ ಹಿಟ್ ಝೀರೋ. ಅಂದ್ರೆ ಎಂದಿಗೂ ಸೊನ್ನೆಯನ್ನ ತಲುಪಬೇಡಿ. ದಿನ ಎಷ್ಟೇ ಕೆಟ್ಟದಾಗಿರ್ಲಿ ನಮ್ಮ ಹವ್ಯಾಸದ ಎಣಿಕೆ 0 ಆಗೋಕೆ ಬಿಡಬಾರ್ದು. ಒಂದೇ ಒಂದು ಪುಟ ಓದಿ, ಒಂದೇ ಒಂದು ನಿಮಿಷ ಧ್ಯಾನ ಮಾಡಿ, ಆದ್ರೆ 0 ಮಾತ್ರ ಬೇಡ. ಸರಿ, ಇಷ್ಟೆಲ್ಲ ಹವ್ಯಾಸಗಳ ಬಗ್ಗೆ ತಿಳಿದುಕೊಂಡಾಯ್ತು. ಆದ್ರೆ ಹೇಗೆ ಶುರು ಮಾಡೋದೋ ಅನ್ನೋ ಪ್ರಶ್ನೆ ಸಹಜ. ಗಲಿಬಲಿಯಾಗೋ ಅಗತ್ಯವೇ ಇಲ್ಲ. ಅದಕ್ಕೆ ಒಂದು ತುಂಬಾನೇ ಸಿಂಪಲ್ ದಾರಿ ಇದೆ. ಇದನ್ನ ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ ಕರೀತಾರೆ. ಎಲ್ಲ 20 ಹವ್ಯಾಸಗಳನ್ನ ಒಟ್ಟಿಗೆ ಶುರು ಮಾಡೋ ಬದಲು ನಮಗೆ ಅತ್ಯಂತ ಮುಖ್ಯ ಅಂತ ಅನ್ಸುವ 2 ಅಥವಾ 3 ಹವ್ಯಾಸಗಳನ್ನ ಆರಿಸ್ಕೊಳ್ಳೋದು. ಅವು 1 ವಾರ ಅಭ್ಯಾಸ ಆದ್ಮೇಲೆ ಇನ್ನೊಂದನ್ನ ಸೇರ್ಸೋದು. ಇದು ಬದಲಾವಣೆಯನ್ನ ತುಂಬಾನೇ ಸುಲಭ ಮತ್ತು ಸಹಜವಾಗಿಸುತ್ತೆ. ನೆನಪಿರ್ಲಿ, ದೊಡ್ಡ ದೊಡ್ಡ ಬದಲಾವಣೆಗಳು ಬರೋದು ದೊಡ್ಡ ನಿರ್ಧಾರಗಳಿಂದಲ್ಲ, ಬದಲಾಗಿ ಪ್ರತಿದಿನ ನಾವು ತೆಗೆದುಕೊಳ್ಳುವ ಸಣ್ಣ ಸ್ಥಿರವಾದ ಹೆಜ್ಜೆಗಳಿಂದ. ಹಾಗಾದ್ರೆ ಈ 20 ಹವ್ಯಾಸಗಳಲ್ಲಿ ನಮ್ಮ ಮೊದಲ ಸಣ್ಣ ಹೆಜ್ಜೆ ಯಾವುದು? ಯೋಚಿಸಿ ಮತ್ತು ಆ ಮೊದಲ ಹೆಜ್ಜೆಯನ್ನ ಇವತ್ತೇ ಇಡೋಣ.